ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಂದು ನಾನೇನು ನಿಮ್ಗೆ ಹೇಳ್ತಿದ್ದೀನಿ ಅಂದರೆ ನಮ್ಮಮ್ಮ ಯಾವ ಥರ ಮನಿ ಸೇವಿಂಗನ್ನು ಬಂದು ತುಂಬಾ ಹುಷಾರಾಗಿ ಮಾಡ್ತಾಯಿದ್ರು, ಮತ್ತು ಅದನ್ನು ನೋಡಿ ನಾವು ಹೇಗೆ ಕಲ್ತ್ವಿ, ತುಂಬ ವಿಷಯಗಳನ್ನು ಬಂದು ನಮಗೆ ಕಿವಿ ಮಾತಾಗಿ ಹೇಳಿದ್ದಾರೆ. ಇವಾಗಲೂ ಅಷ್ಟೇ ಜಾಸ್ತಿ ಖರ್ಚು ಮಾಡೋಕ್ಕೆ ಹೋದಾಗ, ಹೆವಿ ಎಕ್ಸ್ಪೆನ್ಸಿವ್ದೇನಾದರೂ ತೊಗೊಳಕ್ಕೆ ಹೋಗೋವಾಗ ಹಿಂದೆಟ್ಟು ಹಾಕೋದು ಈ ಥರ ವಿಷಯಗಳಿಗೇನೆ. ಮತ್ತು ನಮ್ಮ ಲೈಫ್ ಸ್ಟೈಲ್ ಕೂಡ ಇದ್ದಿರಬಹುದು. ಯಾಕಂದರೆ ಈಗ ವಿಡಿಯೋ ನೋಡೋ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ನನಗೆ ಗೊತ್ತಿರಲ್ಲ. ಲಕ್ಸುರಿ ಆಗಿರ್ಬೋದು, ಮೇ ಬಿ ಕಷ್ಟನ ಜಾಸ್ತಿ ನೋಡದೆ ಬೆಳೆದಿರ್ಬೋದು, ಮತ್ತು ಬಂದು ಎಲ್ಲನೂ ನಿಮಗೆ ಚಿಕ್ಕ ವಯಸ್ಸಲ್ಲೇ ದೇವರ ಒಂದು ಅನುಗ್ರಹದಿಂದ ಎಲ್ಲ ಅನುಕೂಲಗಳು ಸಿಕ್ಕಿರಬಹುದು. ಎಲ್ಲ ರೀತಿಯ ಒಂದು ಸಂತೋಷ, ಎಲ್ಲ ರೀತಿಯ ಅನುಕೂಲ ನಿಮಗೆ ಒದಗಿರ್ಬೋದು. ಸೊ ಹಂಗಾಗಿ ನಾನು ಹೇಳೋ ಕೆಲವು ವಿಷಯಗಳು ಬಂದು ಹೌದಾ ಅಂತ ಅನ್ನೋ ಥರನೂ ನಿಮಗಿರ್ಬೋದು. ಬಟ್ ನಮಗೆಲ್ಲ ಚಿಕ್ಕ ವಯಸ್ಸಿಂದಾನೇ ಬಂದು ಸ್ವಲ್ಪ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ, ಇನ್ನೂ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಹೇಳ್ಬೋದು, ಆ ರೀತಿ ಕಷ್ಟದಲ್ಲೇ ನಾವು ಬೆಳೆದಿದ್ದು. ಸೊ ಆ ಟೈಮಲ್ಲಿ ನಮ್ಮಮ್ಮ ಬಂದು ಒಂದು ಚಿಲ್ಲರೆ ಅಂಗಡಿಯನ್ನು ಮನೆಯಲ್ಲೇ ಇಟ್ಕೊಂಡು ಅದರಲ್ಲಿ ಬಂದಂತಹ ಒಂದು ಪ್ರಾಫಿಟ್ಟು, ಅಂದರೆ ಪ್ರಾಫಿಟ್ ಅಂತ ಹೇಳೋಕೆ ಬರಲ್ಲ ಅದು. ಈಗ ಒಂದೊಂದು ಚಿಲ್ಲರೆ ಅಂಗಡಿಯಲ್ಲಿ ದಿನಕ್ಕೆ ಅಮ್ಮಮ್ಮ ಅಂದರೆ ಆ ಟೈಮಲ್ಲಿ ಒಂದು 70 ರಿಂದ 80 ರೂಪಾಯಿ ಲಾಭ ಸಿಗ್ಬೋದು ಅಷ್ಟೇ. ಒಂದು 800-900 ರೂಪಾಯಿ ವ್ಯಾಪಾರ ಆಗ್ತಾಯಿತ್ತು. ಅದರಲ್ಲಿ ಒಂದು 80 ರೂಪಾಯಿ 70 ರೂಪಾಯಿ ಅಷ್ಟೇ. ನಾವು ಯಾವತ್ತಿದ್ರೂ ಅಷ್ಟೇ ನಮ್ಗೆ ಏನು ಖರ್ಚು ವ್ಯಾಪಾರ ಆಗುತ್ತೋ ಅದರಲ್ಲಿ 1% ಇಲ್ಲ 2% ಲಾಭನ ಬಂದು ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ, ಕರೆಕ್ಟಾ? ಸೊ ಅದೇ ಥರನೇ ಈಗ ಬಂದು ನಮ್ಮಮ್ಮ ಬಂದು ಒಂದು 38 ರೂಪಾಯಿ ಇಲ್ಲ 40 ರೂಪಾಯಿ ಬಂಡವಾಳ ಹಾಕ್ತಾರೆ ಅಂದರೆ ನಮ್ಮಮ್ಮನಿಗೆ ಸಿಗ್ತಾ ಇದ್ದಿದ್ದು ಅದು 50 ರೂಪಾಯಿ ಟೋಟಲ್. ಸೊ ಒಂದು 40 ರೂಪಾಯಿ ಬಂಡವಾಳ ಹಾಕಿದ್ರೆ 10 ರೂಪಾಯಿ ಸಿಗ್ತಾಯಿತ್ತು. ಆ ಥರ ಕೆಲವು ವಸ್ತುಗಳಲ್ಲಿ ಆ ರೀತಿ 10 ರೂಪಾಯಿ ಸಿಕ್ಕಿದ್ರೆ, ಕೆಲವು ವಸ್ತುಗಳಲ್ಲಿ ಬರೀ 5 ರೂಪಾಯಿ 3 ರೂಪಾಯಿ ಆ ಥರ ಸಿಗ್ತಾಯಿತ್ತು. ಸೊ ಒಂದು ದಿವಸಕ್ಕೆ 70 ರೂಪಾಯಿ 80 ರೂಪಾಯಿ ಲಾಭ ಅನ್ನೋ ಥರ ನಮ್ಮಮ್ಮ ನಮ್ಮ ಹತ್ರ ಹೇಳ್ಕೊಂಡಿದ್ದಾರೆ. ನಮ್ಮ ಹತ್ರ ಅಂದರೆ ನಮ್ಮ ಅಕ್ಕಗಳ ಹತ್ರ ಎಲ್ಲ ಹೇಳ್ಕೊಂಡಿದ್ದಾರೆ. ಸೊ ಆ ಟೈಮಲ್ಲಿ ನಮ್ಮಮ್ಮ ಏನು ಮಾಡೋರು ಅಂತಂದರೆ 2 ಪೇಂಟ್ ಡಬ್ಬನ ಇಟ್ಕೋತಾಯಿದ್ರು. ಅದು ಉಂಡಿ ಕೂಡ ಕಾಸು ಕೊಟ್ಟು ತಗೋತಾ ಇರಲಿಲ್ಲ. ಪೇಂಟ್ ಡಬ್ಬ ಅಂದರೆ ನಮಗೊಂದು ಐರನ್ ಅಂದರೆ ಅದು ಕಬ್ಬಿಣದ್ದು ಪೇಂಟ್ ಡಬ್ಬ ಬರುತ್ತಲ್ವ, ಏಷ್ಯನ್ ಪೇಂಟು, ಅದು ತೊಗೊಂಡು ಅದ್ರ ಮುಚ್ಚಳ, ಅದು ಪೇಂಟೆಲ್ಲ ಖಾಲಿ ಆದಮೇಲೆ ಅದನ್ನೆಲ್ಲ ನೀಟಾಗಿ ವಾಶ್ ಮಾಡಿಬಿಟ್ಟು, ಅದು ಕೆಲವು ಟೈಮಲ್ಲಿ ವಾಶ್ ಕೂಡ ಮಾಡ್ತಾ ಇರಲಿಲ್ಲ. ಅದು ಪೇಂಟೆಲ್ಲ ನೀಟಾಗಿ ಡ್ರೈ ಆಗೋಗಿರೋದು, ಹಂಗಾಗಿ ಏನು ವಾಶ್ ಮಾಡ್ತಾ ಇರಲಿಲ್ಲ. ಸೊ ಅದನ್ನು ಹಾಗೆ ಆ ಮುಚ್ಚಳಕ್ಕೆ ಒಂದು ಉಳಿ ತೊಗೊಂಡು ತೂತ್ ಮಾಡಿಬಿಟ್ಟು ಫುಲ್ ನೀಟಾಗಿ ಬಂದ್ ಮಾಡಿಬಿಡೋರು, ಅಂದರೆ ಸೀಲ್ ಮಾಡಿಬಿಡೋರು ಮುಚ್ಚಳನ. ಅದು ಹೋಲ್ ಹಾಗೇನೆ ಅಗ್ಲೂಕಿರೋದು ಉಳಿ, ಅಗ್ಲವಾದ ಉಳಿ. ನಮ್ಮಪ್ಪ ಕಾರ್ಪೆಂಟ್ರ್ ಆಗಿರೋದ್ರೆ ಮನೇಲಿ ಉಳಿ ಎಲ್ಲ ಚೆನ್ನಾಗಿರೋದು, ಮರ ಎಲ್ಲ ಇದು ಮಾಡ್ತಾರಲ್ವ, ಅದು ಚಕ್ಕೆ ತೆಗಿಯೋದು. ಅದರಲ್ಲಿ 2 ಡಬ್ಬಿಯಲ್ಲೂ ನಮ್ಮಮ್ಮ ಏನು ಮಾಡೋರು ಅಂತಂದರೆ, ಒಂದು ಎಮರ್ಜೆನ್ಸಿ ಖರ್ಚಿಗೆ ಅಂತ, ಇನ್ನೊಂದು ತಿಂಗಳ ರೇಷನ್ಗೆ ಅಂತ 2 ಡಬ್ಬ ಇಟ್ಬಿಡೋರು. ಡೈಲಿ ಆ ಡಬ್ಬದಲ್ಲಿ ಒಂದು 5 ರೂಪಾಯಿ 10 ರೂಪಾಯಿ, ಇಲ್ಲ ಈ ಡಬ್ಬದಲ್ಲಿ 5 ರೂಪಾಯಿ 10 ರೂಪಾಯಿ ವ್ಯಾಪಾರ ಆಗಿದ್ರ ಮೇಲೆ ಡಿಪೆಂಡು. ಸೊ ಇದನ್ನು ನೋಡ್ಕೊಂಡು ವ್ಯಾಪಾರ ಚೆನ್ನಾಗಿದ್ದ ದಿವಸ ಆ ಡಬ್ಬ ಈ ಡಬ್ಬ 2ರಲ್ಲೂ 10 ರೂಪಾಯಿ ಹಾಕೋರು. ಕಮ್ಮಿ ಆಗಿದ್ದ ದಿವಸ ಇದರಲ್ಲಿ 5 ರೂಪಾಯಿ, ಕಂಟಿನ್ಯೂಸ್ ಆಗಿ 5 ರೂಪಾಯಿ ಅಂತೂ ಬೀಳ್ತಾಯಿತ್ತು. ಸೊ ಯಾವಾಗನ ಎಮರ್ಜೆನ್ಸಿ ಅಂಗಡಿಗೆ ಬಂಡವಾಳ ಹಾಕೋಕ್ಕೆ ದುಡ್ಡಿಲ್ಲ ಅಂದರು ಆ ಥರ ಆ ಉಂಡಿಯನ್ನು ತೆಗೆದು ನನ್ನ ಕೈಯಲ್ಲಿ ನಮ್ಮ ಅಕ್ಕ ಕೈಲೆಲ್ಲ ಎಣ್ಸಕ್ಕೆ ಹೇಳೋರು. ಒಂದು ಸತಿ ಎಣ್ಸುವಾಗ 2000ನೋ 1200 1400 ಈ ರೀತಿ ಸಿಗ್ತಾಯಿತ್ತು. ಸೊ ಈ ರೀತಿ ಕೂಡಿಡೋದನ್ನ ನಮ್ಮಮ್ಮ ನಾವು ಗಮನಿಸ್ತಾ ಇದ್ವಿ. ಯಾಕಂದರೆ ಕೆಲವು ವಿಷಯಗಳನ್ನೆಲ್ಲ ಹೇಳಬೇಕು ಅನ್ನೋದೇನಿಲ್ಲ, ಗಮನಿಸಿದ್ರೇ ಅದು ನಮ್ಗೆ ನೀಟಾಗಿ ತಲೆಯಲ್ಲಿ ಹೋಗ್ಬಿಡುತ್ತೆ. ಸೊ ಒಂದು ಬಂದು ಓಪನ್ ಮಾಡಿಬಿಟ್ಟು ಕಂಪ್ಲೀಟಾಗಿ ತೂಕ ಜಾಸ್ತಿ ಇರೋದು ಖುಷಿ, ಅದು ಎಣ್ಸೋಕ್ಕೆ ಖುಷಿ. 5 ರೂಪಾಯಿ ಕಾಯಿನ್ಸ್ ಎಲ್ಲ ಒಂದೊಂದು 10 ಕಾಯಿನ್ ಇಟ್ಟು 50 ಅನ್ನೋ ಥರ ಜೋಡಿಸ್ತಾ ಇದ್ದಿದ್ದು. ಅದರಲ್ಲಿ ಲೈನ್ಸ್ ಬಂದು ಒಂದು 15 ಲೈನ್ ಆ ಥರ ಬರ್ತಾಯಿತ್ತು. ಆ ಉಂಡಿಯನ್ನು ತಗೊಂಡು ಅದರಲ್ಲಿ ಖರ್ಚುಗಳನ್ನು ನಿಭಾಯಿಸ್ತಾ ಇದ್ದಿದ್ದು. ಏನಾದರೂ ತೊಗೋಬೇಕು, ನಮ್ಮ ಅಕ್ಕಗೆ ಏನಾದರೂ ಒಂದು ಸೀರೆ ತೊಗೋಬೇಕು, ಇಲ್ಲ ಏನಾದರೂ ಒಂದು ಒಡವೆ ತೆಗಿಬೇಕು, ಇಲ್ಲ ಏನಾದರೂ ಒಂದು ಖರ್ಚಿರುತ್ತೆ, ಕೇಬಲ್ ಕನೆಕ್ಷನ್ ಕೊಡಿಸ್ತಾ ಇದ್ವಿ ಅದಕ್ಕೇನಾದರೂ ಕಟ್ಟಬೇಕು, ಇಲ್ಲ ಕರೆಂಟ್ ಬಿಲ್ ಕಟ್ಟಬೇಕು, ಇಲ್ಲ ಅಂತಂದರೆ ಎಲ್ಲಾದರೂ ಊರಿಗೆ ಹೋಗಬೇಕು, ಇಲ್ಲ ಎಮರ್ಜೆನ್ಸಿಯಾಗಿ ಯಾರಿಗಾದ್ರೂ ಹುಷಾರಿಲ್ದಂಗೆ ಆಯಿತು ಅಂದರೆ ಅದರಲ್ಲಿ ದುಡ್ಡು ತೊಗೊಂಡೇ ನಾವು ಹಾಸ್ಪಿಟ್ಲಿಗೆ ಆ ಥರ ಎಲ್ಲ. ಸೊ ಇದನ್ನೆಲ್ಲ ನೋಡಿ ಏನಾಯಿತು ಅಂದರೆ ಎಮರ್ಜೆನ್ಸಿ ಫಂಡ್ ಅಂತ ಮನೇಲಿ ಯಾವಾಗಲೂ ಇರಬೇಕು. ಯಾಕಂದರೆ ಈಗೆಲ್ಲ ಒಂಥರ ಫ್ಯಾಷನಾಗಿ ಹೇಳ್ತಾರಲ್ಲ, ನಮಗೆ ಎಮರ್ಜೆನ್ಸಿ ಫಂಡು, ಇನ್ಶೂರೆನ್ಸು, ಮತ್ತು ಬಂದು ನೀವು SIP ಮಾಡಿ, ಬ್ಯಾಂಕಲ್ಲಿ ಡೆಪಾಸಿಟ್ ಮಾಡಿ, ಈ ಥರ ಎಲ್ಲ ಮ್ಯೂಚುವಲ್ ಫಂಡ್ ಆ ಥರ ಎಲ್ಲ ಹೇಳ್ಕೊಂಬಂದಿದ್ದಾರೆ. ಆದರೆ ನಮ್ಮಮ್ಮ ಒಂದು 25 ಇಯರ್ಸ್ ಬ್ಯಾಕೇನೆ, ಅದಕ್ಕಿಂತ ಮುಂಚೆನೇ ಮಾಡಿದ್ದಾರೆ. ನನಗೆ ತಿಳುವಳಿಕೆ ಬಂದಿದ್ದ ಲೆಕ್ಕಕ್ಕೆ ಹೇಳ್ತಾ ಇದ್ದೀನಿ. ಅವಾಗಿಂದನೇ ಒಂದು ಎಮರ್ಜೆನ್ಸಿ ಫಂಡ್ ಮನೇಲಿ ಇರಬೇಕು. ಒಂದು ಏನಾದರೂ ಒಂದು ತೊಗೊಳಕ್ಕೆ ಒಂದು ಖರ್ಚು ಇರಬೇಕು, ಸಡನ್ನಾಗಿ ಒಂದು ರೇಷನ್ಗೆ ಏನಾರ ಬೇಕು ಅಂದರೆ ಇರಬೇಕು. ಯಾಕಂದರೆ ಬಂಡವಾಳದಲ್ಲಿ ಏಕ್ದಮ್ 500,000 ಎತ್ತುಬಿಟ್ರೆ ನಮ್ಗೆ ದಿನ ವ್ಯಾಪಾರ ಆಗ್ತಾ ಇದ್ದಿದ್ದೆ 700 800 600. ಭಾನುವಾರ ಆದರೆ ಸ್ವಲ್ಪ ಜಾಸ್ತಿ ಆಗ್ತಾಯಿತ್ತು. ಅದು ಮನೆಯಲ್ಲಿ ತುಂಬ ಬೀದಿ ಕೊನೆಯಲ್ಲಿದ್ದಂಥ ಮನೆ, ತುಂಬ ಒಳಗಡೆ ಇದ್ದಂತಹ ಒಂದು ಮನೆ, ಕಮರ್ಷಿಯಲ್ ಎಲ್ಲ ಇಲ್ಲ, ರೋಡ್ ಸೈಡು, ಮೇಯ್ನ್ ರೋಡ್ ಸೈಡ್ ಆ ಥರ ಇಲ್ಲದೇ ಇದ್ದಿದ್ದು ಮನೆ ನಮ್ಮದು.
ತುಂಬ ಬೀದಿಯಲ್ಲಿ ಬೀದಿಯಲ್ಲಿ ಅಂದರೆ ಮೇನ್ ರೋಡ್ಗಿಂತ ಲಾಸ್ಟ್ ಬೀದಿಯಲ್ಲಿ ಲಾಸ್ಟ್ ಕೊನೆ ಇನ್ನೇನು ಬೀದಿ ಕೊನೆ ಆಗುತ್ತೆ ರೋಡ್ ಅನ್ನೋವಾಗ ಅಲ್ಲಿ ಇದ್ದಿದ್ದಂಥ ಮನೆ ನಮ್ಮದು. ಸೊ ಅದರೊಳಗಡೆನೇ ಅಂಗಡಿ ಇಟ್ಕೊಂಡು ನಮ್ಮಮ್ಮ ಎಲ್ಲ ಗೊತ್ತಿರೋರೆಲ್ಲ ಅಂಗಡಿಗೆ ಬಂದು ಏನು ಬೇಕೋ ಸಾಮಾನು ಚಿಕ್ಕದಾಗಿ ಗ್ರಾಸರೀಸ್ ತೊಗೊಳ್ಳೋರು, ಚಿಕ್ಕದಾಗಿ ಆ ದೈನಂದಿನ ಅವಶ್ಯಕತೆಗಳು ಮಾತ್ರ. ತಿಂಗಳಿಗಾಗೋಷ್ಟು ವಾರಕ್ಕಾಗೋಷ್ಟೆಲ್ಲ ಯಾರೂ ತೊಗೋತಾ ಇರಲಿಲ್ಲ, ಅಷ್ಟೆಲ್ಲ ನಾವೂ ಇಟ್ಟಿರಲಿಲ್ಲ ಬಂಡವಾಳ. ದಿನ ಒಂದು 10 ರೂಪಾಯಿ ನಿರ್ಮಾ ಪುಡಿ ಇಲ್ಲ 10 ರೂಪಾಯಿ ಸಾಂಬಾರು ಪುಡಿ ಈ ರೀತಿ ತೊಗೊಂಡು ಹೋಗ್ತಾ ಇದ್ದಂಥ ಕಾಲ ಅದು. ಆವಾಗ ನಮ್ಮಮ್ಮ ಕೂಡಿಟ್ಟು ನಮ್ಗೆ ಹೇಳೋರು, ಇರುವೆ ಕೂಡ ಅಷ್ಟೇ ಮಳೆಗಾಲ ಬರುತ್ತೆ ಅಂದರೆ ಊಟನ ಕೂಡಿಡುತ್ತೆ, ಮನೆ ಫಸ್ಟೇ ಮಾಡ್ಕೊಳ್ಳುತ್ತೆ, ಗೂಡು ಥರ ಮಾಡ್ಕೊಳ್ಳುತ್ತೆ, ಒಳಗಡೆ ಊಟ ಇಟ್ಕೊಳ್ಳುತ್ತೆ, ಮಳೆಗಾಲದಲ್ಲಿ ಊಟ ಸಿಗಲ್ಲ. ಸೊ ಅದಕ್ಕೇ ಅದ್ರ ಮಕ್ಕಳಿಗೆ ಅದ್ರ ಮರಿಗೆಲ್ಲನೂ ಅದು ಫಸ್ಟೇ ಸೇರಿಸಿಟ್ಕೊಳ್ಳುತ್ತೆ, ತನಗೆ ಅಂತ ಮಾಡಿಟ್ಕೊಳ್ಳುತ್ತೆ ಫ್ಯಾಮಿಲಿಗೆ. ನಾವು ಹಿಂಗೆ ಮಾಡಬೇಕು, ಹನಿ ಸೇರಿದ್ರೆ ಹಳ್ಳ, ಈ ಥರ ಎಲ್ಲ ಹೇಳೋರು. ಅವೆಲ್ಲ ನಮಗೆ ಒಂದು ಕಿವಿಗೆ ಜಾಸ್ತಿ ವೇಸ್ಟ್ ಖರ್ಚು ಮಾಡ್ತಾ ಇರಲಿಲ್ಲ, ಮತ್ತು ಯಾವುದು ಸೀರೆಗಳನ್ನ ಜಾಸ್ತಿ ದುಬಾರಿಯಾಗಿ ತೊಗೊತಾ ಇರಲಿಲ್ಲ. ಆದಷ್ಟು ನಮ್ಮ ಖರ್ಚಿಗೆ ಯೋಚನೆ ಮಾಡೋರು, ನಮ್ಗೇನು ತೆಗೆದ್ರೆ ಅದು ಫ್ಯೂಚರ್ಗೆ ಒಳ್ಳೇದಾಗುತ್ತೆ ಅನ್ನೋ ಥರನೇ ನೋಡೋರು. ನಮಗೂ ಅಷ್ಟೇ ಜಾಸ್ತಿ ಬಟ್ಟೆ ಕೊಡಿಸೋದು, ತುಂಬ ಅದ್ದೂರಿಯಾಗಿ ಅಡುಗೆಗಳು ಮಾಡೋದು, ತುಂಬ ಅದ್ದೂರಿಯಾಗಿ ಅಲ್ಲಿ ಇಲ್ಲಿ ಹೋಗೋದು. ಈ ಮೇಕಪ್ ಅನ್ನೋದೆಲ್ಲ ನಮ್ಗೆ ಗೊತ್ತೇ ಇಲ್ಲ. ನಮ್ಗೆ ಗೊತ್ತಿದ್ದು 5 ರೂಪಾಯಿ ಫೇರ್ ಆ್ಯಂಡ್ ಲವ್ಲಿ, 5 ರೂಪಾಯಿ ಪಾನ್ಸ್ ಪೌಡ್ರು, ಮತ್ತು ಸಾಂದ್ ಬೊಟ್ಟು ಬರುತ್ತಲ್ಲ ಕಲರು, ಅದು ಸ್ಟಿಕ್ಕರ್ 1 ರೂಪಾಯಿ ಸಿಗೋದು. ಅವಾಗ ಅದರಲ್ಲಿ ಹಿಂಗೂ ಒಂದು 20, 30, 50 ಆದರೂ ಸ್ಟಿಕ್ಕರ್ಸು ಸಣ್ಣದಿರೋದು 1 ರೂಪಾಯಿ 2 ರೂಪಾಯಿಗೆ ಸಿಗೋದು. ಅದು ಬಿಟ್ಟರೆ ಹೇರ್ಗೆಲ್ಲನೂ ಬರೀ ಕೊಬ್ಬರಿ ಎಣ್ಣೆ ಅಷ್ಟೇ, ಹರಳೆಣ್ಣೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡಿ. ಶ್ಯಾಂಪು ಅಂದರೆ ಕ್ಲಿನಿಕ್ ಪ್ಲಸ್ಸು ಇಲ್ಲ ಚಿಕ್ ಶ್ಯಾಂಪು. ಇದು ಸೋಪ್ ಅಂತ ಬಂದಾಗ ಲೈಫ್ ಬಾಯ್. ಇಷ್ಟೇ ನಮ್ಮ ಒಂದು ನಮ್ಮ ಲೈಫ್ ಸ್ಟೈಲ್ ಅಂತ ಅಂದ್ರೇ ಇದೇನೆ. ಮೇಕಪ್ ಎಲ್ಲನೂ ಹೋಗ್ಬೇಕು ಅಂದರೆ ಇಷ್ಟೇ, ಎಲ್ಲೂ ಹೋಗಂಗಿಲ್ಲ ಅಂದರೆ ಫೇರ್ ಆ್ಯಂಡ್ ಲವ್ಲಿ ಅದೆಲ್ಲ ಏನೂ ಇಲ್ಲ, ಅದನ್ನು ಉಳಿಸ್ತಾ ಇದ್ವಿ. ಸೊ ಆ ಥರ ಬಾಳ್ದಂಥ ಒಂದು ಲೈಫ್ ಸ್ಟೈಲಲ್ಲಿ ನನಗೆ ಬಂದಂಥ ಬುದ್ಧಿ ಇದು. ನಿಮಗೆ ಬಂದು ಮೇ ಬಿ ಲಕ್ಸುರಿಯಾಗಿ ಇದ್ದಿರ್ಬೋದು. ನಾನು ಹೇಳೋದೆಲ್ಲ ನಿಮಗೆ ಏನಪ್ಪ ಹಿಂಗೆಲ್ಲನೂ ಸೇವ್ ಮಾಡ್ತಾರೆ ಅಂತ ಅನ್ಕೋಬೋದು. ಖಂಡಿತವಾಗ್ಲೂ ನಾನು ಆ ಥರನೇ ನೋಡಿ ಕಲ್ತಿರೋದು. ಯಾಕಂದರೆ ಅಪ್ಪ ಕೂಡ ಅಷ್ಟೇ ಜಾಸ್ತಿ ಸಂಪಾದನೆ ಮಾಡ್ಕೊಂಬಂದು ಆಹಾ ಹೋ ಅಂತ ನಮ್ಮ ಅಮ್ಮನೇನು ನೋಡ್ಕೊಂಡಿರಲಿಲ್ಲ. ಆವಾಗ ಆ ಥರ ಜೀವನ ಇತ್ತು. ನಮ್ಮಮ್ಮ ಬಂದು ಮನೇಲಿ ಅಂಗಡಿ ದೋಸೆ ಇಡ್ಲಿ ಬೋಂಡ ಈ ಥರ ಎಲ್ಲ ಮಾಡ್ತಾಯಿದ್ರು, ಜೊತೆಗೆ ಚಿಲ್ಲರೆ ಅಂಗಡಿ. ನಾವು ಹೆಲ್ಪ್ ಮಾಡ್ತಾಯಿದ್ವಿ. ಅಕ್ಕಿ ಇಟ್ಟು ಗ್ರೈಂಡರ್ ಎಲ್ಲ ಇಲ್ಲ ಆವಾಗ, ಕರೆಂಟೆಲ್ಲ ತುಂಬ ಕಡಿಮೆ. ಆವಾಗ ಮಿಕ್ಸಿ ಎಲ್ಲ ಇಲ್ಲವೇ ಇಲ್ಲ ನಮ್ಮ ಮನೇಲಿ. ಏನಿದ್ರು ರುಬ್ಬೋ ಗುಂಡು ಬರುತ್ತಲ್ಲ ಅದರಲ್ಲೇ ಅಕ್ಕಿ ಇಟ್ಟು ಎಲ್ಲ ಮಾಡ್ಕೋತಾಯಿದ್ದು. ಚಟ್ನಿ ಸಾಂಬಾರಿಗೆ ಪ್ರತಿಯೊಂದಿಗೂ ಅದರಲ್ಲೇ ರುಬ್ಕೋತಾ ಇದ್ದಿದ್ದು. ಮತ್ತು ನಮ್ಮಮ್ಮನ ನಾವೆಲ್ಲ ಬಲ್ಕೈ ಥರ ಇದ್ವಿ, ನಮ್ಮ 3 ಹೆಣ್ಮಕ್ಳು. ಸೊ ಈ ರೀತಿ ನೋಡಿನೇ ಕೂಡಿಡಬೇಕು ಅನ್ನೋದು ನಮಗೆ ಬಂದಿದ್ದು. ಆಫ್ಟರ್ ಮ್ಯಾರೇಜ್ ಬಂದು ನಮ್ಮಮ್ಮ ಹೇಳ್ತಾ ಇದ್ದಿದ್ದು ಬಂದು ಏನಂದರೆ, ಒಂದು ಗಾದೆ ಇದೆ ಅಂತ ಹೇಳ್ಬಿಟ್ಟು ಒಂದು ವಿಷಯ ತೆಗಿಯೋರು. ಏನಪ್ಪ ಅಂತಂದರೆ, ಮಕ್ಕಳಿಗೆ ಸಿಹಿ ತೋರಿಸ್ಬಾರ್ದು, ಗಂಡನಿಗೆ ಗಂಟು ತೋರಿಸ್ಬಾರ್ದು ಅಂತ ಹೇಳೋರು. ಮತ್ತು ಹೆಂಡತಿ ಆದವಳು ಬಾಯಿ ಕಟ್ಟಬೇಕು, ಗಂಡನ ಒಂದು ಆರೋಗ್ಯಕ್ಕೆ ಅಂದರೆ ಗಂಡನ ಒಂದು ಒಳಿತಿಗೆ ಹೆಂಡತಿ ಚೆನ್ನಾಗಿ ಬದುಕಬೇಕು ಅಂತಂದರೆ ಹೆಂಡತಿ ಮಾಡಬೇಕಾಗಿರೋದು ಬಂದು ಮೇಯ್ನಾಗಿ ಬಂದು ಹೊಟ್ಟೆ ಕಟ್ಟಬೇಕು, ಮಕ್ಕಳು ಚೆನ್ನಾಗಿರಬೇಕು ಅಂದರೆ ಬಾಯಿ ಕಟ್ಟಬೇಕು. ಈ ರೀತಿ ಎಲ್ಲನೂ ನಮ್ಮಮ್ಮ ಹೇಳೋರು. ಅಂದರೆ ಎರಾಬಿರಿ ತಿಂದರೆ ಮನೇಲಿ ಖರ್ಚಾಗುತ್ತೆ, ಬಾಯಿಗೆ ಸಿಕ್ಕಿದ್ದು ಟೇಸ್ಟ್ ಎಲ್ಲ ತಿನ್ನಬೇಕು ಅಂತಂದರೆ ಮಗು ಹೆಲ್ತ್ ಹಾಳಾಗುತ್ತೆ ಅಂತ ಹೇಳೋರು. ಅಂದರೆ ಮಗು ಹೊಟ್ಟೆಲಿ ಇರಬೇಕಾದ್ರೆ ನಾವು ಹೇಗಂದರೆ ಹಾಗೆ ತಿಂತೀವಿ ಅಂತಂದರೆ ಮಗು ಹೆಲ್ತ್ ಹಾಳಾಗುತ್ತೆ, ನಮ್ಮ ಹೆಲ್ತು ಹಾಳಾಗುತ್ತೆ. ಮಗು ಹುಟ್ಟಿದ ಮೇಲೆ ಕೂಡ ಅಷ್ಟೇ, ಬಾಯಿ ಕಟ್ಟಿಲ್ಲ ಅಂದರೆ ಅದು ಬಾಣಂತನ ಅನ್ಸ್ಕೊಳ್ಳಲ್ಲ. ಮತ್ತು ಹೊಟ್ಟೆನೂ ಅಷ್ಟೇ, ಎಷ್ಟು ತಿನ್ನಬೇಕು ಅಷ್ಟೇ ತಿನ್ನಬೇಕು. ಹೇಗಂದರೆ ಊಟ ಮಾಡಿದ್ರೆ ದುಡ್ಡು ಜಾಸ್ತಿ ಖರ್ಚಾಗುತ್ತೆ. ಸೊ ಇದು ಬಂದು ಹಳೆ ಕಾಲದ ಗಾದೆಗಳೇ. ಇದರಲ್ಲಿ 100 ಅರ್ಥ ಇರುತ್ತೆ, 1000 ಅರ್ಥ ಇರುತ್ತೆ. ನಾವು ಅದನ್ನು ತಿಳ್ಕೊಬೇಕಷ್ಟೇ. ಸಿಹಿ ಜಾಸ್ತಿ ಮಕ್ಳು ತೋರಿಸ್ದಾಗ ಏನು ಮಾಡ್ತಾರೆ, ಅವರು ಸ್ವೀಟ್ ಬೇಕು ತಿಂತೀವಿ ಅಂತ ಹೊಟ್ಟೆನೂ ಹಾಳು ಮಾಡ್ಕೊತಾರೆ, ಇರೋ ತಿಂಡಿನೂ ಬೇಗ ಖಾಲಿ ಮಾಡ್ತಾರೆ. ಗಂಟು ತೋರಿಸಿದ್ವಿ ಮನೇಲಿರೋರಿಗೆ ಅಂದರೆ, ಉಳಿತಾಯ ಮಾಡೋ ಗಂಡ ಆದರೆ, ಚೆನ್ನಾಗಿ ನೋಡ್ಕೊಳ್ಳುವಂತಹ ಗಂಡ ಸಿಕ್ಕಿದ್ರೆ ಆ ಮನೇಲಿ ಒಂದು ವೇಳೆ ನೀವು ಖರ್ಚಿಗೆ 10,000 ವಾಪಸ್ ಕೊಟ್ಟಿದ್ದೀರಾ ಅವ್ರಿಗೆ ಅಂದರೂ ಕೂಡ ಅದು ನಿಮ್ಗೆ ರಿಟರ್ನಾಗಿ ವಾಪಸ್ ಬರೋ ಥರ ಇದ್ದರೆ ನೀವು ತೋರಿಸ್ಬೋದು. ಒಂದು ವೇಳೆ ಇರೋದನ್ನು ಬಂದು ಸ್ಪಾಯ್ಲ್ ಮಾಡುವಂಥ ಹಸ್ಬೆಂಡ್ ಇದ್ದಾಗ ತೋರಿಸ್ದೆ ನಮಗೆ ಅಂತ ಎಮರ್ಜೆನ್ಸಿ ಫಂಡು, ನಮಗೆ ಮಕ್ಕಳಿಗೆ ಅಂತ ಎತ್ತಿಟ್ಕೋಬೇಕು ಅಂತ ಅಮ್ಮ ಹೇಳೋರು. ಇದು ಬಂದು ಆಯಾ ಮನೆಗಳಿಗೆ ಡಿಪೆಂಡ್ ಆಗುತ್ತೆ. ಒಳ್ಳೆ ಹಸ್ಬೆಂಡು ಒಳ್ಳೆ ರೀತಿಯಾಗಿ ಅಂಡರ್ಸ್ಟ್ಯಾಂಡ್ ಇದೆ, ಓಕೆ, ಒಳ್ಳೆ ಪರ್ಪಸ್ ಕೇಳ್ತಾರೆ ಅಂದರೆ ಪರವಾಗಿಲ್ಲ. ತಗೊಬಿಟ್ಟು ನೀನು ನಂದೇ ತಾನೇ ಕೊಟ್ಟೆ ಅನ್ನೋದಾಗಲಿ, ಇಲ್ಲ ವೇಸ್ಟ್ ಮಾಡೋದಾಗಲಿ, ಹಾಳು ಮಾಡೋದಾಗಲಿ, ಅದನ್ನು ಬಂದು ವ್ಯರ್ಥ ಮಾಡೋದಾಗಲಿ ಮಾಡಿಬಿಟ್ರೆ ನೀವು ವರ್ಷಾನುಗಟ್ಲೆ ಕೂಡಿಟ್ಟಿರೋ ದುಡ್ಡಿಗೆ ಬೆಲೆನೂ ಇಲ್ಲ, ನಿಮ್ಮ ಪ್ರಯತ್ನಕ್ಕೆ ಸಫಲನೂ ಇಲ್ಲ. ಸೊ ಅದಕ್ಕೆ ಈ ವಿಷಯನ ಬಂದು ಅಮ್ಮ ನಮ್ಗೆ ಹೇಳೋರು. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡೆ ಇಲ್ಲಿವರೆಗೂ
ನಮ್ಮ ಅಕ್ಕ ಆಗಿರಲಿ ಇಲ್ಲ ನಾನೇ ಆಗಿರಲಿ ಅದನ್ನು ಒಂದು ಲೆವೆಲ್ಗೆ ಪಾಲಿಸ್ಕೊಂಬಂದಿದ್ದು. ಸೊ ಆ ರೀತಿ ಎಲ್ಲ ಕೂಡಿಟ್ಟಿದ್ದಕ್ಕೇ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಬಂದಾಗೆಲ್ಲನೂ ಹೆಲ್ಪ್ ಆಗಿದ್ದು ದುಡ್ಡು. ಮತ್ತು ಕೆಲವು ಕಷ್ಟಗಳ ಟೈಮಲ್ಲಿ ನಾವು ಕೂಡಿಟ್ಟಂಥ ಹಣ ಬಂದು ಸಫಲ ಆಗಿದ್ದು, ಮಕ್ಕಳ ಎಜುಕೇಷನ್ಗಾಗಿದ್ದು. ಸೊ ಕೆಲವು ವಿಷಯಗಳು ಬಂದು ನಮಗೆ ಅದು ಹೆಲ್ಪ್ ಆಗುತ್ತೆ. ಈಗ ನನ್ನ ಹಸ್ಬೆಂಡ್ ಬಂದು ನನಗೆ ದಿನ ಒಂದು ಖರ್ಚಿಗೆ ಒಂದು 500 ರೂಪಾಯಿ ಮನೆ ಖರ್ಚಿಗೆ ಅಂತ ಕೊಟ್ಟರು ಅಂದರೆ ಅದರಲ್ಲಿ ನಾನೇನು ಮಾಡ್ತೀನಿ, ಒಂದು 300 ರೂಪಾಯಿ ಎತ್ತಿಟ್ಟು 200 ರೂಪಾಯಿ ಖರ್ಚು ಮಾಡ್ತೀನಿ ಅಂದರೆ 300 ರೂಪಾಯಿ ನನಗೆ ಸೇವ್. ನಾನು ಅದನ್ನು ಎತ್ತಿಟ್ಕೊಳ್ತಾ ಬಂದಿದ್ದಕ್ಕೆ ತಾನೇ ಕೊರೋನಾ ಟೈಮಲ್ಲಿ ಲಾಕ್ಡೌನ್ ಬಂದಾಗ ಎಲ್ಲರ ಸಂಪಾದನೆಯೂ ಮುಡ್ಕಾಯಿತು. ಅವಾಗ ಆ ಟೈಮಲ್ಲಿ ಆ ದುಡ್ಡು ಬಂದು ನಮಗೆ ಹೆಲ್ಪ್ ಆಯಿತು. ಆ ಟೈಮಲ್ಲಿ ಹೆಲ್ತ್ ಇಶ್ಯೂಸ್ ಆದಾಗ ನನಗೆ ಹುಷಾರಿಲ್ದಂಗೆ ಆಯಿತು. ಕೆಲವು ಟೈಮಲ್ಲಿ ನನಗೆ ಕೊರೋನಾ ಬಂತು, ಮಗನಿಗೆ ಕೊರೋನಾ ಬಂತು. ಆ ಟೈಮಲ್ಲೆಲ್ಲ ಆ ಥರ ಕೂಡಿಟ್ಟಂಥ ದುಡ್ಡೇ ಹೆಲ್ಪ್ ಆಗಿದ್ದು. ಸೊ ಅವಾಗ ನಮ್ಮ ಮನೆಯವ್ರು ನನಗೆ ಹೊಗಳಿದ್ರು, ಒಳ್ಳೆ ಕೆಲಸ ಮಾಡಿದೆ ನೀನು ಹಾಗೆ ಖರ್ಚು ಮಾಡಿಬಿಟ್ಟಿದ್ದಿದ್ರೆ ಇವಾಗ ನಮಗೆ ಇನ್ನೊಬ್ರ ಹತ್ರ ಕೈ ಚಾಚೋ ಪರಿಸ್ಥಿತಿ ಬರ್ತಿತ್ತು ಅಂತ. ಸೊ ಅದಕ್ಕೆ ಮನೇಲಿ ಆದಷ್ಟು ಹೆಣ್ಮಕ್ಳು ತುಂಬಾ ಹುಷಾರಾಗಿರಬೇಕು. ಆಫ್ಟರ್ ಮ್ಯಾರೇಜ್ ಇನ್ನೂ ಹುಷಾರಾಗಿರಬೇಕು. ಒಂದು 2-3 ವಿಷಯದಲ್ಲಿ ಬುದ್ಧಿವಂತರಾಗಿದ್ದೀರಾ ಅಂತಂದರೆ ದುಡ್ಡು ಉಳಿಸೋ ವಿಷಯದಲ್ಲಿ 10 ವಿಷಯದಲ್ಲಿ ಹುಷಾರಾಗಿರಬೇಕು. ಸೊ ಇದನ್ನು ಬಂದು ಮನಸ್ಸಲ್ಲಿ ಇಟ್ಕೊಂಡ್ರೆ ಖಂಡಿತವಾಗ್ಲೂ ಹಣನ ಸೇವ್ ಮಾಡ್ಬೋದು. ಇವಾಗ ನೀವು ಅನ್ಕೋಬೋದು ನನಗೇನು ಕಷ್ಟ ಇಲ್ಲ, ನಾನು ಲಕ್ಸುರಿಯಾಗಿದ್ದೀನಿ, ಒಳ್ಳೆ ದೊಡ್ಡ ಮನೇಲಿದ್ದೀನಿ, ನನಗೆಲ್ಲ ಕಾರಿದೆ, ಒಡವೆ ಎಲ್ಲ ಚೆನ್ನಾಗಿದೆ, ನನಗೇನು ಕಡಿಮೆ ಇಲ್ಲ ಅನ್ನೋ ಥರ ಏನು ಸೇವ್ ಮಾಡಬೇಕು ಬಿಡು ಅಂತ. ಇದ್ರೂ ಸೇವ್ ಮಾಡಿ, ಇಲ್ಲ ಅಂದರೂ ಸೇವ್ ಮಾಡಿ, ಇದೇ ನಾನು ಕಿವಿಗೆ ಹಾಕೋದು. ಯಾಕಂದರೆ ಕೆಲವು ಟೈಮಲ್ಲಿ ಕೆಲವ್ರಿಗೆ ಒಂದೊಂದು ಥರ ಒದಗುತ್ತೆ. ಅದಕ್ಕೋಸ್ಕರ ಒಳ್ಳೆ ರೀತಿಯಾಗಿ ಒದಗಿದ್ರೆ ಅದನ್ನು ಒಳ್ಳೆ ರೀತಿಯಾಗಿ ಉಪಯೋಗಿಸ್ಕೊಳ್ಳಿ. ಒಂಥರ ಏನೋ ಕಷ್ಟ ಡಿಫಿಕಲ್ಟ್ ಟೈಮ್ ಬಂತು ಅಂದರೆ ಅದನ್ನು ಒಳ್ಳೆ ರೀತಿಯಾಗಿ ಯೂಸ್ ಮಾಡ್ಕೊಳ್ಳಿ. ದುಡ್ಡನ್ನ ಜಾಸ್ತಿ ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ ಅನ್ನೋದೇ ಈ ವಿಡಿಯೋ ಪರ್ಪಸ್ ಅಷ್ಟೇನೇನಿಲ್ಲ. ಈ ವಿಡಿಯೋ ನಿಮಗೆ ಖಂಡಿತವಾಗ್ಲೂ ಒಂದು ರೀತಿ ಮೋಟಿವೇಟ್ ಆಗಿರುತ್ತೆ ಅನ್ಕೋತೀನಿ. ಟೇಕ್ ಕೇರ್, ಬೈ.